ಜಾಗೋ ಇಂಡಿಯಾ ಜಾಗೋ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಇಂದು ಭಾರತ ಮತ್ತು ಅಫ್ಘಾನಿಸ್ತಾನಗಳ ನಡುವೆ ಮೊದಲ ಸೂಪರ್ 8ರ ಪಂದ್ಯ ನಡೆಯಲಿದೆ. ಇಲ್ಲಿ ಭಾರತವು ಮೈ ಮೆರೆತರೆ ಸೋಲು ಕಟ್ಟಿಟ್ಟ ಬುತ್ತಿಯಾಗಿದೆ. ಅದ್ಭುತವಾದ ಫಾರ್ಮ್ನಲ್ಲಿ ಇರ್ತಕ್ಕಂತಹ ಅಫ್ಘಾನಿಸ್ತಾನ ತಂಡದವರನ್ನು ಕಟ್ಟಿ ಹಾಕುವುದು ಅಷ್ಟೊಂದು ಸುಲಭ ಅಲ್ಲ ಅಂತ ತಿಳ್ಕೊಂಡು ಹೇಳಬೇಕು. ಹೀಗಾಗಿ ಭಾರತೀಯ ಪ್ರತಿಯೋರ್ವ ಬ್ಯಾಟ್ಸ್ಮನ್ ಮತ್ತು ಬೌಲರ್ಗಳಾಗಿರಲಿ ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕಾಗಿದೆ. ಒಂದು ಸ್ವಲ್ಪವೂ ಕೂಡ ಮಿಸ್ಟೇಕ್ ಆದರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಂಡು ಹೇಳ್ಬೋದು. ಈ ಪಂದ್ಯ ವೆಸ್ಟ್ ಇಂಡೀಸ್ನ ಬಾರ್ಬಡೋಸ್ನ ಕೆನ್ಸಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೀತಾ ಇದೆ. ನಾವು ಅಮೇರಿಕದಲ್ಲಿರ್ತಕ್ಕಂಥ ಪಿಚ್ಗಳಿಗೆ ನಾವು ಹೋಲಿಸಿದೆವಪ್ಪ ಅಂತಂದರೆ ಇಲ್ಲಿರ್ತಕ್ಕಂತಹ ವೆಸ್ಟ್ ಇಂಡೀಸ್ನ ಪಿಚ್ಗಳು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇವತ್ತಿನ ಪಂದ್ಯದ ಪಿಚ್ ಅಂತೂ ಸ್ಪಿನ್ನರ್ ಸ್ನೇಹಿ ಪಿಚ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಭಾರತದ ಕಡೆಗೂ ಕೂಡ ಸ್ಪಿನ್ನರ್ಗಳಿದ್ದಾರೆ, ಆದರೆ ಅಫ್ಘಾನಿಸ್ತಾನ್ ತಂಡದಲ್ಲಿರ್ತಕ್ಕಂಥ ಸ್ಪಿನ್ನರ್ಗಳು ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ. ರಾಶಿದ್ ಖಾನ್ ಅವರಂತೂ ಅದ್ಭುತವಾಗಿ ಬೌಲಿಂಗನ್ನು ಮಾಡ್ತಾಯಿದ್ದಾರೆ. ಫಜಲ್ ಹಕ್ ಫಾರೂಕಿ ಅವರು ಅದ್ಭುತವಾಗಿ ಬೌಲಿಂಗನ್ನು ಮಾಡ್ತಾಯಿದ್ದಾರೆ. ಬ್ಯಾಟಿಂಗ್ಗೆ ಬಂದರೆ ಗುರ್ಬಾಜ್, ಜಾಡ್ರಾನ್, ಒಮರ್ ರಜಾಯಿ, ಮೊಹಮ್ಮದ್ ನಬಿ ಅದ್ಭುತವಾದ ಬ್ಯಾಟ್ಸ್ಮನ್ಗಳಿದ್ದಾರೆ. ಅದ್ಭುತವಾಗಿ ಫಾರ್ಮ್ನಲ್ಲಿ ಕೂಡ ಇದ್ದಾರೆ. ಬೌಲರ್ಸ್ಗಳು ಕೂಡ ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ. ಸ್ಪಿನ್ನರ್ ಪಿಚ್ ಬಂತಪ್ಪ ಅಂತಂದರೆ ಅಫ್ಘಾನಿಸ್ತಾನದವರು ಮೇಲುಗೈ ಸಾಧಿಸುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಹಿಂದಿನ ಒಂದು ಪಂದ್ಯಗಳನ್ನು ನೋಡೋದಾಗಿದ್ದರೆ, ಯಾವಾಗ ಜನವರಿ ತಿಂಗಳದೊಳಗೆ ಭಾರತ ಮತ್ತು ಅಫ್ಘಾನಿಸ್ತಾನಗಳ ನಡುವೆ ಸರಣಿಯೊಳಗೆ ಭಾರತ ಸರಣಿಯನ್ನು ಗೆದ್ದುಕೊಳ್ತದೆ ಮತ್ತು ಕೊನೆಯ ಪಂದ್ಯದೊಳಗೆ ಬೆಂಗಳೂರಲ್ಲಿ ನಡೀತಕ್ಕಂಥ ಪಂದ್ಯದೊಳಗೆ 2 ಸೂಪರ್ ಓವರ್ನಲ್ಲಿ ಪಂದ್ಯ ಹೋಗ್ತದೆ. ಹೀಗಾಗಿ ಅಫ್ಘಾನಿಸ್ತಾನ ತಂಡ ಅಂತ ಬಂದರೆ ನಮ್ಮ ಕ್ಯಾಪ್ಟನ್ ಆಗಿರ್ತಕ್ಕಂತಹ ರೋಹಿತ್ ಶರ್ಮಾ ಅವರು ಅದ್ಭುತವಾದ ಫಾರ್ಮ್ಗೆ ಮರಳುತ್ತಾರೆ. ಈ ಪಂದ್ಯದೊಳಗೆ ಅವರ ಒಂದು ಬ್ಯಾಟಿಂದ ರನ್ನಿನ ಹೊಳೆ ಬರಬೇಕಾಗಿದೆ. ಅದರೊಂದಿಗೆ ನಮ್ಮ ವಿರಾಟ್ ಕೊಹ್ಲಿ ಅವರಂತೂ ಲೀಗ್ ಹಂತದಲ್ಲಿ ಅವರ ಬ್ಯಾಟ್ ಏಕ್ದಮ್ ಶಾಂತವಾಗಿತ್ತು, ಆದರೆ ಈಗ ಅಬ್ಬರಿಸುವ ಒಂದು ಅವಶ್ಯಕತೆ ಇದೆ. ಹೀಗಾಗಿ ಅವರ ಬ್ಯಾಟಿಂಗ್ ಆರ್ಡರ್ನಲ್ಲಿ ಯಾವುದಾದ್ರೂ ಬದಲಾವಣೆಗಳನ್ನು ಮಾಡಿಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಪ್ಪ ಅಂತಂದರೆ ಅವರು ಓಪನಿಂಗ್ ಸ್ಲಾಟಲ್ಲಿ ಇಲ್ಲಿ ತನಕ ಬಹಳ ಕಡಿಮೆ ರನ್ಗಳನ್ನು ಹೊಡೆದಿದ್ದಾರೆ. ಈ ಒಂದು T20 ವರ್ಲ್ಡ್ ಕಪ್ನಲ್ಲಿ ಅವರನ್ನು ಒನ್ ಡೌನ್ಗೆ ತರ್ಬೋದು, ಅಲ್ಲಿಂದ ಅವರು ರನ್ ಹೊಳೆಗಳನ್ನು ಹರಿಸ್ಬೋದು. ಹೀಗಾಗಿ ಬ್ಯಾಟಿಂಗಲ್ಲಿ ಸಂಜು ಸ್ಯಾಮ್ಸನ್ ಅಥವಾ ಯಶಸ್ವಿ ಜೈಸ್ವಾಲ್ ಅವರಿಗೆ ರೋಹಿತ್ ಶರ್ಮಾ ಅವರೊಂದಿಗೆ ಓಪನಿಂಗ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರ್ಬೋದು. ಅಥವಾ ಅದಕ್ಕಿಂತ ಮುಂದೆ ಹೋಗಿ ಯೋಚನೆ ಮಾಡೋದಾಗಿದ್ದರೆ ರಿಷಬ್ ಪಂತ್ ಅವರೇನು ಒನ್ ಡೌನ್ನಲ್ಲಿ ಬರ್ತಾ ಇದ್ದಾರಲ್ಲ, ಅವರನ್ನು ಓಪನಿಂಗ್ ಸ್ಲಾಟಿಗೆ ತಂದು ಅಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಓಪನಿಂಗ್ ಸ್ಲಾಟಿಂದ ಮತ್ತೆ ಒನ್ ಡೌನ್ಗೆ ಈ ರೀತಿಯಾಗಿ ಕೂಡ ಬದಲಾವಣೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಇಲ್ಲಿ ಯಶಸ್ವಿ ಜೈಸ್ವಾಲ್ ಅಥವಾ ರಿಷಬ್ ಪಂತ್ ಅವರಿಗೆ ಒಂದು ಓಪನಿಂಗ್ ಸ್ಲಾಟನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾಕಂತಂದರೆ ಇವರಿಬ್ಬರು ಲೆಫ್ಟಿ ಆಗಿರೋದ್ರಿಂದ ನಾವು ಅಫ್ಘಾನಿಸ್ತಾನ ತಂಡದವ್ರನ್ನ ಗಮನಿಸ್ಕೊಂಡ್ರೆ ಅಫ್ಘಾನಿಸ್ತಾನ ತಂಡದಲ್ಲಿರ್ತಕ್ಕಂಥ ಎಲ್ಲ ಸ್ಪಿನ್ನರ್ಗಳು ರೈಟ್ ಹ್ಯಾಂಡ್ ಸ್ಪಿನ್ನರ್ ಆಗಿರೋದ್ರಿಂದ ಇಲ್ಲಿ ರೈಟ್ ಹ್ಯಾಂಡರ್ಗಿಂತ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ಗೆ ಚಾನ್ಸ್ ಕೊಡ್ಬೋದು ಅಂತ ತಿಳ್ಕೊಂಡು ಹೇಳ್ಬೋದು. ಮುಂದೆ ಬೌಲಿಂಗ್ ವಿಭಾಗಕ್ಕೆ ಬಂದಾಗ ಬೌಲಿಂಗಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಶುಭಮ್ ದುಬೆ ಮತ್ತು ಸಂಜು ಸ್ಯಾಮ್ಸನ್ ಅವರನ್ನು ಗಮನಿಸ್ಕೊಂಡ್ರೆ ಶುಭಮ್ ದುಬೆ ಅವ್ರ ಜೊತೆಗೆ ಹೋಗ್ತಾರೆ, ಯಾಕಂದರೆ ಒಂದು ಬೌಲಿಂಗ್ ಆಪ್ಷನ್ ಸಿಗ್ತದೆ ಅಂತ ತಿಳ್ಕೊಂಡು. ಇನ್ನು ಕೆಳಗಡೆ ಬಂದಾಗ ಮೊಹಮ್ಮದ್ ಸಿರಾಜ್ ಅಥವಾ ಹರ್ಷದೀಪ್ ಸಿಂಗ್ ಅಥವಾ ಕುಲ್ದೀಪ್ ಯಾದವ್, ಈ ಮೂರಲ್ಲಿ ನನಗನ್ಸಿದ ಮಟ್ಟಿಗೆ ಮೊಹಮ್ಮದ್ ಸಿರಾಜ್ ಅವ್ರನ್ನ ಕೈಬಿಟ್ಟು ಆ ಜಾಗದಲ್ಲಿ ಕುಲ್ದೀಪ್ ಯಾದವ್ ಅವ್ರನ್ನ ತೆಗೆದುಕೊಂಡು ಬರ್ತಾರೆ. ಮತ್ತು ಹರ್ಷದೀಪ್ ಸಿಂಗ್ ಅವರನ್ನು ಯಾಕೆ ಇಟ್ಕೊಳ್ತಾರಪ್ಪ ಅಂತಂದರೆ ಅವ್ರು ಲೆಫ್ಟ್ ಹ್ಯಾಂಡರ್ ಬೌಲರ್, ಸೀಮ್ ಬೌಲರು, ಬೌಲಿಂಗ್ ಸ್ವಿಂಗ್ ಮಾಡ್ತಾ ಒಳಗಡೆ ಹಂತಕ್ಕೆ ಬೌಲಿಂಗನ್ನು ತರ್ತಾರೆ, ಇನ್ಸ್ವಿಂಗ್ ಮಾಡ್ತಾರೆ. ಇನ್ಸ್ವಿಂಗ್ ಮಾಡೋದ್ರಿಂದ ಬೋಲ್ಡ್ ಆಗ್ತಕ್ಕಂಥ ರೈಟ್ ಹ್ಯಾಂಡರ್ಸ್ಗಳು ಹೆಚ್ಚಿನ ಒಂದು ಸಾಧ್ಯತೆ ಇರ್ತದೆ, ಚಾನ್ಸ್ ಇರ್ತದೆ. ಅದಕ್ಕಾಗಿ ಸಿರಾಜ್ ಅವ್ರನ್ನ ಕೈಬಿಟ್ಟು ಕುಲ್ದೀಪ್ ಯಾದವ್ ಅವ್ರನ್ನ ಅವ್ರ ಸ್ಥಾನದೊಳಗೆ ಹಾಕ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಹೀಗಾಗಿ ಟೀಮ್ ಇಂಡಿಯಾಕ್ಕೆ ಬಂದಾಗ ಓಪನಿಂಗ್ ಸ್ಲಾಟಲ್ಲಿ ರೋಹಿತ್ ಶರ್ಮಾ, ಅವ್ರ ಜೊತೆಗೆ ಇಲ್ಲಿ ಪಂತ್ ಇರ್ಬೋದು ಅಥವಾ ಯಶಸ್ವಿ ಜೈಸ್ವಾಲ್ ಇರ್ಬೋದು. ಒನ್ ಡೌನ್ನಲ್ಲಿ ಫಿಕ್ಸ್ ನಮ್ಮ ವಿರಾಟ್ ಕೊಹ್ಲಿ ಅವರು, ಅದಾದ ನಂತರ ಸೂರ್ಯಕುಮಾರ್ ಯಾದವ್, ಅದಾದ ನಂತರ ಶಿವಮ್ ದುಬೆ, ಅದಾದ ನಂತರ ಬರ್ತಕ್ಕಂಥದ್ದು ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಮುಂದೆ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಬುಮ್ರಾ, ಅದಾದ ನಂತರ ಹರ್ಷದೀಪ್ ಸಿಂಗ್, ಈ ರೀತಿಯಾಗಿ ಆಡುವ 11ರ ಬಳಗ ಇರ್ಬೋದು. ಹೀಗಾಗಿ ಏನೇ ಇದ್ದರೂ ಕೂಡ ಸ್ಪಿನ್ನರ್ ಸ್ನೇಹಿ ಪಿಚ್ನಲ್ಲಿ ಅಫ್ಘಾನಿಸ್ತಾನ್ ಬೌಲರ್ಗಳನ್ನು ಎದುರಿಸ್ತಾ ನಾವು ಯಾವಾಗಲೂ ಅಫ್ಘಾನಿಸ್ತಾನ ವಿರುದ್ಧ ಮೇಲುಗೈಯನ್ನು ಸಾಧಿಸಿದ್ವಿ.
ಅವರ ಬಾಲಿಂಗ್ ದಾಳಿಯನ್ನು ಧೂಳಿಪಟ ಮಾಡ್ತಾ ಮ್ಯಾಚನ್ನು ಗೆದ್ದುಕೊಂಡು ಬರೋಣ ಮತ್ತು ಸ್ಪಿನ್ನರ್ಗಳು ಅವರ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಿ ಅವರುಗಳನ್ನು ರನ್ ಕೊಡದಂತೆ ತಡೆ ಹಾಕಿ ರನ್ ಆದಷ್ಟು ಕಡಿಮೆ ರನ್ಗೆ ಕಟ್ಟಿ ಹಾಕುವಲ್ಲಿ ಸಫಲರಾಗಲಿ ಅಂತಕೊಂಡು ಹೇಳ್ಕೊಳ್ತಾ ಮುಂದಿನ ಸೆಮಿಫೈನಲ್ ಹೋಗ್ತಕ್ಕಂಥ ಹಂತವನ್ನು ಒಂದು ಮೆಟ್ಟಿಲು ಏರ್ಲಿ ಈ ಮ್ಯಾಚ್ ಗೆದ್ದುವುದರ ಮುಖಾಂತರ ಅಂತ ಹೇಳ್ತಾ ಮತ್ತೊಮ್ಮೆ ಭಾರತವು ಈ ಮ್ಯಾಚನ್ನು ಗೆದ್ದುಕೊಂಡು ಸೆಮಿಫೈನಲ್ ಹೋಗ್ತಕ್ಕಂಥ ದಾರಿ ಇನ್ನಷ್ಟು ಸುಲಭ ಆಗಲಿ ಅಂತ ತಿಳ್ಕೊಂಡು ಆಶಿಸ್ತಾ